ನಂಬರ್ 1. ನಂಬರ್ 2, ಟ್ರಂಪ್ ನಿಮಗೆ 30 ದಿನಗಳ ಕಾಲ ನಾನು ಮೀಸಲಾತಿಯನ್ನ ಏನೋ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅದನ್ನ ಖಂಡಿಸಿ ಆಗಿದೆ ಸರ್ ಭಾರತ ಸರ್ಕಾರ. ಈಗ ಆಲ್ರೆಡಿ ಇರಾನ್ನ ಚಿಕ್ಕದಾಗಿ ಹೆಚ್ಚುತ್ತಾಳೆ ಸರ್. ಭಾರತ ಸರ್ಕಾರ ಖಂಡನೆಯನ್ನು ಮಾಡಿದೆಯಲ್ಲ, ಎಸ್ ಆರ್ ನೋ ಅಷ್ಟೇ ನನಗೆ ಉತ್ತರ ಬೇಕು. ವೀಕ್ಷಕರಿಗೆ ಕರೆಕ್ಟ್ ಇನ್ಫಾರ್ಮೇಶನ್, ನಮ್ಮ ವೀಕ್ಷಕರಿಗೆ ಕರೆಕ್ಟ್ ಇನ್ಫಾರ್ಮೇಶನ್ ಹೋಗಬೇಕು ಅನ್ನೋ ಕಾರಣಕ್ಕೆ ಚಿತ್ತಲ ಸರ್, ಇರಾನ್ನ ಖೊಮೇನಿಯ ಹತ್ಯೆಯನ್ನ ಭಾರತ ಸರ್ಕಾರ ಖಂಡಿಸಿದೆಯಾ? ಎಸ್ ಆರ್ ನೋ ಅಷ್ಟೇ ಬೇಕು ಸರ್. ವಿಲ್ ಕಮ್ ಬ್ಯಾಕ್ ಟು ಯು. ನೋಡಿ, ಅಜೆಂಡಾ ಸೆಟ್ ಮಾಡ್ಲಿಕ್ಕೆ ಏನ್ ಬೇಕಾದ್ದು ಮಾಡಬಹುದು, ಆದ್ರೆ ಭಾರತ ಸರ್ಕಾರದ ನಿಲುವು ಸ್ಪಷ್ಟವಾಗಿದೆ. ಯಾವ ಸಾವು ಸಾವೇ, ಆ ಸಾವನ್ನ ಭಾರತ ಸರ್ಕಾರ ಖಂಡಿಸಿದೆ. ಮಿಡಲ್ ಈಸ್ಟ್ ಅಲ್ಲಿ ಹೋದ್ರು ಅವ್ರಿಗೂ ಕೂಡ ಖಂಡಿಸಿದೆ. ಅದೇ ತರ ಇರಾನ್ ನಲ್ಲಿ ಏನು ಭಾರತ ಸಾವಾಗಿದೆ ಅದನ್ನು ಕೂಡ ಭಾರತ ಖಂಡಿಸಿದೆ. ಅಜೆಂಡಾ ಸೆಟ್ ಮಾಡ್ಲಿಕ್ಕೆ ಆಗಲ್ರಿ. ಅಜೆಂಡಾ ಸೆಟ್ ಮಾಡ್ಲಿಕ್ಕೆ ಆಗಲ್ಲ. ನಟರಾಜ್ ಗೌಡ್ರು ಸಮಯ ಅವ್ರು ಮಾತಾಡ್ತಿರ್ಬೇಕಾದ್ರೆ ಮಾತಾಡಿದ್ರೆ ಪಾರ್ಲಿಮೆಂಟ್ ಅಲ್ಲೂ ಮಾತಾಡಕ್ ಬಿಡ್ಲಿಲ್ಲ, ಡಿಬೇಟ್ ನಲ್ಲೂ ಮಾತಾಡಕ್ ಬಿಡ್ಲಿಲ್ಲ ಅಂತ ಒಂದು ಸಂತಾಪವನ್ನು ಸೂಚಿಸಿದ್ರು ಕೇಂದ್ರ ಸರ್ಕಾರ. 6 ದಿನಗಳ ನಂತರ ಎಲ್ಲರೂ ಯಾವಾಗ ಬ್ಯಾಕ್ಲಾಶ್ ಬರ್ತಾ ಇದೆ, ಎಲ್ಲರೂ ಹೇಳ್ತಾ ಇದ್ರು ನಿಮಗೆ ನೀವು ಸರಿ ಮಾಡ್ತಾರ ಸರಿಯಲ್ಲ ಎಂದು ಅಲಿಪ್ತ ನೀತಿಯಿಂದ ನೀವು ದೂರ ಹೋಗ್ತಾ ಇದ್ದೀರಾ, ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಅಂದ ಮೇಲೆ 6 ದಿನಗಳ ನಂತರ ಒಂದ್ ನಿಮಿಷ ಮೋಹನ್ ಅವರೇ, ನೀವು ಚೇರ್ ಲೀಡರ್ ಆಡ್ಬೇಡಿ, ಚೇರ್ ಲೀಡರ್ ಆಡ್ಬೇಡಿ, ಸೂಪರ್ ಆಗಿದೆ. ಕೇಂದ್ರ ಸರ್ಕಾರ ಚೇರ್ ಲೀಡರ್ಗಳ ತರ ಯಾರು ಆಡಬಾರದು. ಡಿಪ್ಲೊಮ್ಯಾಟಿಕ್ ಆಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಭಾರತ ಸರ್ಕಾರ ಇರತಕ್ಕಂತಹ ದುಸ್ತರದಲ್ಲಿ ಅಗತ್ಯ ಇಲ್ಲ. ನಾನು ಕೇಳಿ, ಯಾರೇ ಇರಲಿ ಇವತ್ತು ಭಾರತ ಸರ್ಕಾರವನ್ನ ಪ್ರಶ್ನೆ ಮಾಡದೆ ಯಾರ್ಯಾರು ಹೊಗಳಪಟ್ಟಿರ್ತಾರ ಭಾರತ ಸರ್ಕಾರವನ್ನು ಪ್ರಶ್ನೆ ಮಾಡದೆ ಬಿಜೆಪಿ ಪಕ್ಷದ ಪ್ರಶ್ನೆ ಮಾಡಬೇಕಾರದು. ಭಾರತ ಸರ್ಕಾರ ಇರ್ತಕ್ಕಂಥ ಪಾರ್ಲಿಮೆಂಟ್ ಇರ್ತಕ್ಕಂಥ ಚರ್ಚೆ ಮಾಡ್ಲಿಕ್ಕೆ, ಸಂವಾದ ಮಾಡ್ಲಿಕ್ಕೆ, ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ. ಪಲಾಯನ ಮಾಡೋ ಮೋದಿ ಸರ್ಕಾರವನ್ನು ಪ್ರಶ್ನೆ ಮಾಡಿದಂತಹ ಭಾರತೀಯರು ಸ್ವಾಭಿಮಾನ ಮುಖಾಂತರ ಜನಸಾಮಾನ್ಯರಲ್ಲಿ ಮುಖಾಂತರ ಇವತ್ತು ಬಿಜೆಪಿ ಆಗಲಿ, ಬಿಜೆಪಿಯನ್ನು ವಹಿಸಿಕೊಂಡು ಬರ್ತಕ್ಕಂಥ ಯಾವುದೇ ವ್ಯಕ್ತಿ ಆಗಲಿ ಇವತ್ತು ಭಾರತಕ್ಕೆ ಮಾಡೋ ಒಂದು ಒಳ್ಳೆಯ ಕೆಲಸ ಅಲ್ಲ ಅದು. ಇವತ್ತು ಬಿಜೆಪಿಯನ್ನ ಮತ್ತೆ ಮೋದಿಯನ್ನ ರಚನೆ ಮಾಡಕ್ಕೋಸ್ಕರ, ಅವರ ವರ್ಚಸ್ಸನ್ನು ರಚನೆ ಮಾಡಕ್ಕೋಸ್ಕರ ಯಾರೇ ಮಾಡಿದ್ರು ಕೂಡ ನೀವು ರಾಹುಲ್ ಗಾಂಧಿ ಅವರನ್ನ ಪ್ರಶ್ನೆ ಮಾಡಿದ್ರಿ, ಮೋದಿ ಅವ್ರನ್ನ ಒಂದೇ ಒಂದು ಪ್ರಶ್ನೆ ಮಾಡಿಲ್ಲ. ಮೋದಿ ಅವರಿಗೆ ನಿಮ್ಮ ನೈತಿಕತೆ ಇದ್ರೆ ಇವತ್ತು ಪ್ರಶ್ನೋತ್ತರಕ್ಕೆ ಅವಕಾಶ ಕೊಡಿ, ಸಂವಾದಕ್ಕೆ ಅವಕಾಶ ಕೊಡಿ, ಚರ್ಚೆಗೆ ಅವಕಾಶ ಕೊಡಿ, ಒಂದು ಭಾಗಿಯಾಗಿ ಅಂತ ಹೇಳ್ಬೇಕು ಮೋದಿಗೆ. We have to question the Prime Minister of India. We have to question the government. They must answer. They must show responsibility. They must show accountability. They are running away from the parliament. The government of India is running away from the parliament. The supporter of government, the supporter of Modi are chanting. ನೀವು ರಾಹುಲ್ ಗಾಂಧಿ ಅವರದೇ ಮಾತನಾಡಿ ಹೇಳ್ತಿದ್ದೀನಿ ಸರ್, ಕೇಳಿಸ್ಕೊಳ್ಳಿ. ರಾಹುಲ್ ಗಾಂಧಿ ಅವರು ಇವತ್ತು ಹೇಳಿದ್ದೇನು, ಒಳಗ್ ಬಂದು ಚರ್ಚೆ ಮಾಡಿಬಿಟ್ರೆ ಮೋದಿ ಅವರನ್ನ ಬ್ಲಾಕ್ ಮೇಲ್ ಮಾಡಿ ಕಾಂಪ್ರಮೈಸ್ ಮಾಡಿದ್ದಾರೆ ಅನ್ನೋ ವಿಚಾರ ಚರ್ಚೆಗೆ ಬಂದ್ಬಿಡುತ್ತೆ. ಇದು ಮೋದಿ ಅವರಿಗೆ ಉತ್ತರ ಕೊಡೋ ಕಷ್ಟ ಆಗುವಂತಹ ಪ್ರಶ್ನೆ. ಹಾಗಾಗಿನೇ ಚರ್ಚೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ರಾಹುಲ್ ಗಾಂಧಿ ಅವ್ರ ಮಾತು ಸರ್ ಇದು. ಗಾಂಧಿಯವರ ನಾಟಕಕ್ಕೆ ಮತ್ತು ಡ್ರಾಮಾಗೆ ಸದನ ಇಲ್ಲ, ಸದನ ಇರ್ತಕ್ಕಂಥದ್ದು ಏನಕ್ಕೆ ಅಂದ್ರೆ ಭಾರತೀಯ ವಿಚಾರಗಳನ್ನ 140 ಕೋಟಿ ಭಾರತೀಯರ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ. ಹಾಗೇನೇನೆ ಏನು ಅಂತ ಹೇಳಿದ್ರೆ, ನೀವು ವಿಚಾರಗಳನ್ನ ತೆಗೆದುಕೊಂಡ್ ಬಂದಾಗ ತುಂಬಾ ಗಂಭೀರವಾದಂತಹ ಆರೋಪಗಳನ್ನ ಮಾಡಿಬಿಟ್ಟು ಒಟ್ಟೋಗ್ತೀರಾ, ಉತ್ತರ ಕೊಡೋದಕ್ಕೆ ತಾವು ಕೇಳಿಸ್ಕೊಳ್ಳಲ್ಲ. ಇದು ನೀವು ಯಾವುದು ಈಗಿಂದ ಅಲ್ಲ, ನೀವು ಕಳೆದ 10 ವರ್ಷಗಳಿಂದ ಒಂದ್ ನಿಮಿಷ ನೋ ಕಾನ್ಫಿಡೆನ್ಸ್ ಮೋಷನ್ ತಂದಿರತಕ್ಕಂಥ ಸ್ಪೀಕರ್ ಮೇಲೆ
ಆಯ್ತು, ನೋ ಕಾನ್ಫಿಡೆನ್ಸ್ ಮೋಷನ್ ವಿತ್ಡ್ರಾ ಮಾಡ್ಕೊಂಡ್ಬಿಡಿ, ಇದಕ್ಕೆ ಚರ್ಚೆ ಮಾಡೋಣ. ಅದಕ್ಕಿಂತ ಗಂಭೀರವಾದ ಚರ್ಚೆ ಬಂದಿದೆಯಲ್ಲ, ಇದನ್ನು ಮಾಡೋಣ, ಅದು ಮಾಡೋಣ, ಚರ್ಚೆ ಮಾಡಿ ಇರ್ರಿ ಒಂದ್ ನಿಮಿಷ, ಫಸ್ಟ್ ಚರ್ಚೆ ಮಾಡಿ. ಇರ್ರಿ ಒಂದ್ ನಿಮಿಷ, ಸೋತ್ ಸುಣ್ಣಾಗಿದ್ರೆ ಇರ್ರಿ, ಚುನಾವಣೆ ಬಿಡ್ರಿ, ನೈತಿಕವಾಗಿ ಸೋತಿದ್ದೀರಾ, ಮಾತಾಡ್ಕೊಳ್ಳಿಪ್ಪ. ನಾನೇನು ಪರ್ಸನಲ್ ಇಂಟರ್ವ್ಯೂ ಬಂದ್ರೆ ಡಿಬೇಟ್ ಬಂದಿದ್ದೀನಿ, ಕೇಳಿಸ್ಕೊಳ್ಳಿ, ಚರ್ಚೆ ಮಾಡಿ, ಕೇಳಿಸ್ಕೊಳ್ಳಿ. ಏನು ಅಂತ ಹೇಳಿದ್ರೆ, ಹಾಗಂತ ಹೇಳಿ ಯಾವ್ದೇ ಟಿವಿ ಡಿಬೇಟ್ಗಳಲ್ಲಿ ಬಂದಾಗ ಯಾರೇ ಆಗ್ಲಿ ಕಾಂಗ್ರೆಸ್ನ ವಕ್ತಾರರು ಪಾಪ ಆರ್ಮಿ ಆಫೀಸರ್ಸ್ ಪಾಪ ಎಷ್ಟೋ ವರ್ಷಗಳು ಸೇವೆ ಮಾಡಿ ನ್ಯೂಟ್ರಲ್ ಇಂಡಿಪೆಂಡೆಂಟ್ ಆಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೊಣೆಗಾರಿಕೆಯಿಂದ ಪಲಾಯನ ಮಾಡ್ತಾರೆ, ಅದ್ರ ಬಗ್ಗೆ ಯಾರು ಅವಕಾಶ ಕೊಡ್ತಾ ಇಲ್ಲ. ಅಶೋಕ್ ಗೌಡ್ರಿಗೆ ಬೇಡಿ, ಅದಾದ್ಮೇಲೆ 1 ನಿಮಿಷ ಪೂರ್ತಿ ನೀವೇ ಮಾತಾಡಿ. ವೆರಿ ವೆರಿ ಸಿಂಪಲ್. ಯಾರೇ ಕಾಂಗ್ರೆಸ್ ವಕ್ತಾರರು ಅಕಸ್ಮಾತ್ ಏನಾದ್ರು ಫ್ಯಾಕ್ಟ್ಸ್ ನ ಆರ್ಮಿ ಅಫಿಷಿಯಲ್ಸ್ ಮಾತಾಡ್ಬಿಟ್ರೆ, ಅಕಸ್ಮಾತ್ ಫ್ಯಾಕ್ಟ್ಸ್ ನ ಯಾರಾದ್ರೂ ಇಂಡಿಪೆಂಡೆಂಟ್ ಆಗಿ ಬಂದಿರೋ ಜರ್ನಲಿಸ್ಟ್ ಗಳು ಮಾತಾಡ್ಬಿಟ್ರೆ ಇವ್ರಿಗೆ ಉರಿ ಕಿತ್ತು ಬಿಡ್ತದೆ. ಸತ್ಯದ ಪರವಾಗಿರ್ತೀವಿ, ದೇಶದ ಮಾತಾಡ್ಕೊಳ್ರಪ್ಪ 30 ಸೆಕೆಂಡ್ ಅಲ್ಲಿ. ಏನ್ರಿ ಇದು? ಮಾತಾಡಕ್ ಬಿಡ್ರಿ. ಮೋದಿ ಕಾಂಪ್ರಮೈಸ್ ಆಗಿದ್ದಾರೆ, ಮೋದಿ ಅವರನ್ನ ಬ್ಲಾಕ್ ಮೇಲ್ ಮಾಡಲಾಗ್ತಾ ಇದೆ ಟ್ರಂಪ್ ಆದಿಯಾಗಿ ಜಾಗತಿಕ ನಾಯಕರು. ಇದನ್ನು ಉತ್ತರ ಕೊಡ್ಲಿಕ್ಕೆ ಮೋದಿ ಅವರ ಬಳಿ ಉತ್ತರ ಇಲ್ಲ, ಹಾಗಾಗೇನೆ ಚರ್ಚೆಗೆ ಅವಕಾಶ ಕೊಡ್ತಿಲ್ಲ. ಇದಕ್ಕೆ ಉತ್ತರ ಕೊಡಿ ಸರ್. ವಿರೋಧ ಪಕ್ಷದ ಆರೋಪ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮೋದಿಯ ನಾಯಕತ್ವ ಇದೆಯಲ್ಲ, ಯಾರ ಮುಂದೂ ಕಾಂಪ್ರಮೈಸ್ ಆಗ್ತಿರ್ತಕ್ಕಂಥ ನಾಯಕತ್ವ. ಅದು ಜಾಗತಿಕ ಲೀಡರ್ಸ್ ಆಗ್ಲಿ ಅಥವಾ ನಮ್ಮ ದೇಶದಲ್ಲಿ ಯಾರೇ ಆಗ್ಲಿ, ಯಾವ ರೀತಿ ನಮ್ ಜೊತೆನೆ ಮಾತಾಡಿದ್ದಾರೆ, ಯಾವ ರೀತಿ ಮಾತನ್ನು ಕೇಳಿಸ್ಕೊಳ್ತಾರೆ, ಅವರ ಡಿಸಿಷನ್ ಅವ್ರು ಖಂಡಿತವಾಗ್ಲೂ ತೆಗೆದುಕೊಳ್ತಾರೆ. ಆದ್ರೆ ವಿಚಾರ ಇಷ್ಟೇನೆ, ನೀವು ಏನು ಇಲ್ಲ ಸಲ್ಲದ ಆರೋಪಗಳು, ಏನ್ ಎಪ್ಸ್ಟೈನ್ ಫೈಲ್ಸ್, ಅದು ಇದು ಇದೆಲ್ಲ ಮಾತಾಡ್ತಿರಲ್ಲ, ಫ್ಯಾಕ್ಟ್ಸ್ ಕೊಡಿ. ನೀವು ಹೇಳಿದ್ರಲ್ಲಪ್ಪ ರಾಹುಲ್ ಗಾಂಧಿ ಅವರೇ, ನೀವು ಭಾರತಕ್ಕೆ ಏನೋ ನಷ್ಟ ಆಗ್ಬಿಡುತ್ತೆ ಹಾಗೆ ಹೇಗೆ ಅಂತ, ನನಗೊಂದು 10 ಪಾಯಿಂಟ್ ಕೊಡಿಪ್ಪ, ಯಾವ ರೀತಿ ನಷ್ಟ ಆಗ್ತದೆ ಅಂತ ಹೇಳಿ. ಇವಾಗ ನೀವೇ ಮಾಡ್ಬಿಟ್ಟು ಹೇಳಿ. 10 ಪಾಯಿಂಟ್ ಕೊಡಲ್ಲ, ಸುಮ್ಮನೆ ಆಪಾದನೆ ಮಾಡಿ. ಚರ್ಚೆಗೆ ಅವಕಾಶ ಕೊಡಬೇಕಾಗಿತ್ತು, ಒಪ್ಪೋ ವಿಚಾರವೇ. ಒಂದು 3 ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಸರ್. SIR ಬಗ್ಗೆ ಚರ್ಚೆ ಆಗ್ಬೇಕು ಅಂತ ಆಯ್ತು, 16 ರಿಂದ 18 ಗಂಟೆಗಳ ಕಾಲ ಚರ್ಚೆ ಆಯ್ತು. ಯಾವಾಗ ಸರ್ಕಾರ ಉತ್ತರ ಕೊಡಬೇಕಾಗಿತ್ತು, ವಿರೋಧ ಪಕ್ಷ ಯು ಚೂಸ್ ಟು ವಾಕ್ ಔಟ್. ಅದರ ಜೊತೆಯಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ಚರ್ಚೆ ಬಗ್ಗೆ ನೀವು ಕೇಳ್ತಾ ಇದ್ರಿ, ಚರ್ಚೆ ಆಯ್ತು 15ಕ್ಕೂ ಹೆಚ್ಚು ಗಂಟೆಗಳ ಕಾಲ. ಸರ್ಕಾರ ಉತ್ತರ ಕೊಡಬೇಕಾಗಿತ್ತು, ವಿರೋಧ ಪಕ್ಷ ವಾಕ್ ಔಟ್. ವಕ್ಫ್ ಬಿಲ್ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿ ಪ್ರೊಟೆಸ್ಟ್ ಮಾಡಿದ್ರಿ. 12 ತಾಸುಗಳ, ಸರ್ ಯು ಕ್ಯಾನ್ ಗೋ ಅಂಡ್ ಕ್ರಾಸ್ ಚೆಕ್, ನನ್ನ ನಂಬರ್ಸ್ ತಪ್ಪಿದ್ರೆ 12 ಗಂಟೆಗಳ ಕಾಲ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟ ಮೇಲೆ ಸರ್ಕಾರ ಉತ್ತರ ಕೊಡೋ ಟೈಮಲ್ಲಿ ವಾಕ್ ಔಟ್ ಅಂದ್ರೆ ನಾವು ಕೆಸರು ಎರಚ್ತೀವಿ, ಆದ್ರೆ ಅದಕ್ಕೆ ಉತ್ತರ